ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಿಥುನ ರಾಶಿಯವರ ವರ್ಷದ ಫಲ ಹೇಗಿತ್ತು ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ಕಟಕ ಅಂದರೆ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ 2026 ಯುಗಾದಿ ಸಂವತ್ಸರದಲ್ಲಿ ಕರುಣಿಸಿಕೊಟ್ಟಿದ್ದಾನೆ. ಕಟಕ ರಾಶಿಯವರು ಇಂದಿನ ವರ್ಷ ಒಂದಷ್ಟು ವಿಚಾರಕ್ಕೆ ಲಾಭದಾಯಕ ಫಲವನ್ನು ಪಡೆದುಕೊಂಡಿದ್ದರು. ಈ ಸರಿ ಜೂನ್ 6ನೇ ತಾರೀಕು ನಂತರ ಮಿಥುನದಿಂದ ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ. ಕಟಕ ರಾಶಿಗೆ ಗುರು ಬಂದಾಗ ಶುಭವನ್ನು ತಂದು ಕೊಡ್ತಾನ ಅಥವಾ ಸಂಕಷ್ಟವನ್ನು ತಂದು ಕೊಡ್ತಾನ ಅಂತ ಎಲ್ಲರ ಮನಸ್ಸಿನಲ್ಲಿ ಒಂದು ದುಗುಡ ಮತ್ತು ಒಂದು ಅನುಮಾನವಿದೆ. ನಿಮ್ಮೆಲ್ಲ ಅನುಮಾನವನ್ನು ಮತ್ತು 2026 ಕಟಕ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತೇಳಿ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಪ್ರಭಾವನಾಮ ಸಂವತ್ಸರ ಖಂಡಿತವಾಗಿಯೂ ಆದಾಯದ ವಿಚಾರದಲ್ಲಿ ಕಟಕ ರಾಶಿಯವರಿಗೆ ಜಾಕ್ಪಾಟ್ ಹೊಲ್ದಿದೆ. ಖಂಡಿತವಾಗಿಯೂ ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ನಿಮ್ಮ ಆದಾಯ ದ್ವಿಗುಣವಾಗತಕ್ಕಂಥದ್ದು. 2% ಲಾಭವನ್ನು ಕಟಕ ರಾಶಿಯವರಿಗೆ ವರ್ಷ ಪಡೆದುಕೊಳ್ತೀರಾ. ಇಂದಿನ ವರ್ಷ ಒಂದು ಸ್ವಲ್ಪ ಸಫರ್ ಪಟ್ಟಿದ್ರಿ ಹಣಕಾಸಿನ ವಿಚಾರದಲ್ಲಿ. ಈ ವರ್ಷ ಖರ್ಚು ಕಮ್ಮಿ, ಲಾಭ 3ರಷ್ಟು, ಅಂದರೆ ಒಳ್ಳೆ ಆದಾಯವನ್ನು ಈ ವರ್ಷ ಭಗವಂತ ನಿಮ್ಗೆ ಕರುಣಿಸ್ಕೊಟ್ಟಿದ್ದಾನೆ. ಈ ವರ್ಷದ ಬಜೆಟ್ ಅಂದರೆ ಈ ವರ್ಷದ ಆದಾಯ ವ್ಯಯ ಸುಖ ದುಃಖ ಲಾಭ ನಷ್ಟವನ್ನು ಕಟಕ ರಾಶಿಯನ್ನು ನೋಡೋದಾದರೆ ಈ ವರ್ಷ ನಿಮಗೆ ಆದಾಯ ಇರತಕ್ಕಂಥದ್ದು 8, ಅಂದರೆ 8ರಷ್ಟು ಆದಾಯವನ್ನು ಕಟಕ ರಾಶಿಯಲ್ಲಿ ಗಳಿಸುವಂತರಾಗ್ತೀರಾ. ವ್ಯಯ ಅಂದರೆ ಖರ್ಚು 2 ನೋಡಿ, ಖರ್ಚಿರತಕ್ಕಂಥದ್ದು ಬರೀ 2, ಆದಾಯ ಇರತಕ್ಕಂಥದ್ದು 8, ಅಂದರೆ ಖರ್ಚಿಗಿಂತ ಆದಾಯ 3 ಪಟ್ಟು ಜಾಸ್ತಿ ಇದೆ. ಸೇವಿಂಗ್ಸ್ ಮಾಡ್ಕೊಳ್ಳಿ ಕಟಕ ರಾಶಿಯವರು. ಸ್ವಲ್ಪ ಜೂನ್ ನಂತರ ನಿಮ್ಮ ರಾಶಿಗೆ ಗುರು ಬಂದಾಗ ನಾನಾ ರೀತಿಯ ಸಂಕಷ್ಟವನ್ನು, ವಿರೋಧವನ್ನು, ನಿಷ್ಠೂರವನ್ನು, ಸಮಸ್ಯೆಗಳನ್ನು ಎದುರಿಸ್ತೀರಿ. ಅಲ್ಲಿವರೆಗೂ ಎಷ್ಟು ಸೇವಿಂಗ್ಸ್ ಆಗುತ್ತೋ ಅಷ್ಟು ಸೇವಿಂಗ್ಸನ್ನು ಮಾಡ್ಕೊಳ್ಳಿ. ತದನಂತರ 4-5 ತಿಂಗಳು ಸ್ವಲ್ಪ ಆರಾಮ್ಸ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಸಂಕಷ್ಟವಾಗುತ್ತೆ. ಇನ್ನು ಆರೋಗ್ಯ ಅನಾರೋಗ್ಯ ಯಾವ ರೀತಿ ಭಗವಂತ ಈ ವರ್ಷ ನಿಮಗೆ ಕರುಣಿಸ್ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆರೋಗ್ಯ 3, ಅನಾರೋಗ್ಯ 2, ಅಂದರೆ ಆರೋಗ್ಯದ ಸಮಸ್ಯೆ ಈ ವರ್ಷ ಸ್ವಲ್ಪ ಮಟ್ಟಿಗಾದರೂ ನಿಮ್ಮನ್ನು ಬಾಧಿಸುತ್ತೆ. 50-50 ರೇಷಿಯೋ ಇದ್ದಂಗೆ. ಅಂದರೆ ಆರೋಗ್ಯ 3 ಕೊಟ್ಟಿದ್ದಾನೆ, ಅನಾರೋಗ್ಯ 2 ಹತ್ತಿರದಲ್ಲಿದೆ. ಅನಾರೋಗ್ಯವೂ ಕೂಡ ಅಂದರೆ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸಿ, ಸ್ವಲ್ಪ ಹೆಲ್ತನ್ನು ಕಟಕ ರಾಶಿಯವರು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆದಾಯ ತುಂಬ ಚೆನ್ನಾಗಾಗ್ತಾ ಇದೆ ಅಂಥೇಳಿ ಹೆಲ್ತನ್ನು ಮರೆತರೆ ಬಂದಿರತಕ್ಕಂಥ ಆದಾಯವನ್ನೆಲ್ಲ ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ಳೋಕೆ ಸುರಿಬೇಕಾಗತ್ತೆ. ದುಡಿದು ವ್ಯರ್ಥವಾಗತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ. ಇನ್ನು ಸುಖ ದುಃಖ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಸುಖ 6 ಇದ್ದರೆ ದುಃಖ 3. ಈ ವರ್ಷ ಸ್ವಲ್ಪ ಮಟ್ಟಿಗಾದರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರತಕ್ಕಂಥ ವಾರವಾಗಿರುತ್ತೆ, ವರ್ಷವಾಗಿರುತ್ತೆ, ತಿಂಗಳಾಗಿರುತ್ತೆ. ಕಟಕ ರಾಶಿಯವರಿಗೆ ಆದಷ್ಟು ಆರೋಗ್ಯವನ್ನು ಎಷ್ಟು ಜೋಪಾನ ಮಾಡ್ಕೊಂಡು ಹೋಗ್ತಿರೋ ಅಷ್ಟು ಸುಂದರ ವರ್ಷವನ್ನು ಈ ವರ್ಷ ಕಾಣುವಂತರಾಗ್ತೀರ. ಕಟಕ ರಾಶಿ ಅಂತ ಹೇಳಿದ್ರೆ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿಗಳು. ಎಲ್ಲ ಜವಾಬ್ದಾರಿಯನ್ನು ನಾವೇ ಮಾಡ್ತೀವಿ. ಸಂಪೂರ್ಣ ಮನೆಯನ್ನು ನಾನೇ ನಿಭಾಯಿಸ್ತೀನಿ, ಎಲ್ಲವೂ ಕೂಡ ನಾನು ಸರಿ ಮಾಡಿಬಿಡ್ತೇನೆ ಅಂತೇಳಿ ಎಲ್ಲವನ್ನೂ ಕೂಡ ತಲೆ ಮೇಲೆ ಹಾಕ್ಕೊಳ್ತೀನಿ. ಅಬ್ಸರ್ವ್ ಮಾಡಿ, ಕಟಕ ರಾಶಿಯ ಸ್ನೇಹಿತರಿದ್ದರೆ ಅಬ್ಸರ್ವ್ ಮಾಡಿ, ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ಅವರೇ ತೆಗೆದುಕೊಂಡಿರ್ತಾರೆ. ಅವರ ಮನೇಲಿ ಅದರ ಕಷ್ಟ ನೋವುಗಳಿದ್ರೆ ಫಸ್ಟ್ ಹೋಗಿ ಹೆಗಲನ್ನು ಕೊಡ್ತಾರೆ. ಸ್ನೇಹಿತ ವರ್ಗದಲ್ಲಿ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ತಮಗಿಲ್ದೋದ್ರೂ ಪರವಾಗಿಲ್ಲ, ಫಸ್ಟು ಆತನ ನನಗೆ ಸಹಾಯ ಮಾಡಬೇಕು, ಆತನ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಮುನ್ನುಗ್ತೀರ. ಖಂಡಿತ ಒಳ್ಳೆಯದು. ಆದರೆ ಶಕ್ತಿ ಮೀರಿ ಸಹಾಯ ಮಾಡೋಕ್ಕೆ ಹೋಗಿ ಸಂಕಷ್ಟವನ್ನು ನಿಮ್ಮ ಮೇಲೆ ಹೇಳ್ಕೊಳ್ಬೇಡಿ. ಈ ವರ್ಷ ಇಂಥದೇ ಸಂಕಷ್ಟಗಳನ್ನು ಕಟಕ ರಾಶಿಯವರು ಮಾಡ್ಕೊಳ್ತಕ್ಕಂಥದ್ದು. ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಸಹಾಯ ಮಾಡಿದರೆ ತುಂಬ ಸೂಕ್ತ ಅಂತ. ಇನ್ನು ನಿಮ್ಮ ರಾಶಿಗೆ ಗುರು ಬಂದಾಗ ನಾನಾ ರೀತಿಯ ಸಂಕಷ್ಟವನ್ನು, ಪ್ರಮುಖ ಆರೋಗ್ಯದ ಸಮಸ್ಯೆಯನ್ನು ಕೊಡ್ತಾ ಬರ್ತಾನೆ. ಸ್ಥಳ ಬದಲಾವಣೆ ಆಗತಕ್ಕಂಥದ್ದು. ನೀವು ಮನೆಯಲ್ಲೋ ವಾಸ ಮಾಡ್ತಾ ಇರ್ತೀರ, ಅಲ್ಲಿ ಬಿಟ್ಟು ಬೇರೆ ಕಡೆ ಮನೆ ವಾಸ ಮಾಡತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಕೆಲಸ ಕಾರ್ಯದಲ್ಲಿ ಕಿರಿಕಿರಿ ಜಾಸ್ತಿ ಆಗತಕ್ಕಂಥದ್ದು. ಸಹೋದ್ಯೋಗಿಗಳೇ ನಿಮಗೆ ಮೆಂಟಲಿ ಟಾರ್ಚರ್ ಕೊಡ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗುತ್ತೆ. ಜನರ ವಿರೋಧ, ಭಯದ ವಾತಾವರಣ. ಬರ್ತಾ ಬರ್ತಾ ಆದಾಯ ಹೆಚ್ಚಾದಷ್ಟು ಕೂಡ ಕಮಿಟ್ಮೆಂಟು ಕೂಡ ಜಾಸ್ತಿ ಆಗುತ್ತೆ. ಕಟಕ ರಾಶಿಯವರಿಗೆ ಈ ವರ್ಷ ಜಾಗ್ರತೆ. ಏನನ್ನೋ ಸೇವಿಂಗ್ಸ್ ಮಾಡಬೇಕು, ಮನೆಗೆ ಏನೋ ವಸ್ತುಗಳನ್ನು ಖರೀದಿ ಮಾಡಬೇಕು, ಈ ಥರ ನಾನಾ ಆಲೋಚನೆ ಮಾಡಿಕೊಂಡು ಕಮಿಟ್ಮೆಂಟಿಗೆ ಬಂದು ನಿಮ್ಗೆ ನೀವೇ ಲಾಕ್ ಮಾಡ್ಕೊಂಡ್ಬಿಡ್ತೀರಾ. ಉಸಿರಾಡತಕ್ಕಂಥ ಪರಿಸ್ಥಿತಿ ಇರೋದಿಲ್ಲ. ಪ್ರತಿನಿತ್ಯವೂ ದುಡಿಬೇಕು, ಬಂದಿರತಕ್ಕಂಥ ದುಡ್ಡಲ್ಲಿ ಇರತಕ್ಕಂಥ ಸಾಲವನ್ನು ತೀರಿಸ್ಕೊಳ್ಬೇಕು.
ಈ ಥರ ಮೆಂಟಾಲಿಟಿ ಆಗಿಬಿಡುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಂಥದೇ ಜವಾಬ್ದಾರಿಯನ್ನು, ಎಂಥದೇ ಕಮಿಟ್ಮೆಂಟ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಈ ವರ್ಷ 2 ಬಾರಿ ಯೋಚನೆ ಮಾಡಿ. ಈ ವರ್ಷ 2 ಬಾರಿ ಯೋಚನೆ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಸೆ ಇರುತ್ತೆ, ಎಲ್ಲವನ್ನೂ ಕೂಡ ನಾನು ಬೇಗ ಸಂಪಾದನೆ ಮಾಡಬೇಕು, ಬೇಗ ಲೈಫಲ್ಲಿ ಸೆಟ್ಲ್ ಆಗಬೇಕು, ಆರಾಮಾಗಿರಬೇಕು ಅಂತ. ಸ್ವಲ್ಪ ಮಟ್ಟಿಗೆ ಆದಾಯ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಒಳ್ಳೆ ಹಣಕಾಸು ಬರ್ತಾ ಇದೆ, ಚೆನ್ನಾಗಿರತಕ್ಕಂಥದ್ದು ಇನ್ನು ವಸ್ತು ತೊಗೊಂಬೋಣ, ಒಂದು ಸೈಟ್ ಮಾಡ್ಕೊಳ್ಳೋಣ, ಮನೆ ತೆಗೆದುಕೊಳ್ಳೋಣ, ಕಮಿಟ್ಮೆಂಟ್ ತೆಗೆದುಕೊಳ್ಳೋಣ. ಸರ್ ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ದುಡಿಬೋದು, ಖಂಡಿತ ಹೌದು, ಒಪ್ಕೊಳ್ತೀನಿ. ಆದರೆ ನಮ್ಮ ಶಕ್ತಿ ಮೀರಿ ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಇರತಕ್ಕಂಥದ್ದೆಲ್ಲವನ್ನು ಕೂಡ ಕೈಯಾರೆ ಹಾಳು ಮಾಡಿಕೊಂಡು ನೀವು ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾಗಿ ಕಮಿಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಕಟಕ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು. ಈ ವರ್ಷ ನೀವು ಆಡತಕ್ಕಂಥ ಮಾತುಗಳೇ ನಿಮಗೆ ನಿಷ್ಠೂರವಾಗತಕ್ಕಂಥದ್ದು, ಜನರ ವಿರೋಧವನ್ನು ಯಥೇಚ್ಛವಾಗಿ ತಂದು ಕೊಡತಕ್ಕಂಥದ್ದು. ಏನನ್ನೋ ಕನ್ವೆ ಮಾಡಕ್ಕೆ ಹೋಗ್ತೀರಾ, ಮತ್ತಿನ್ನೇನೋ ಹೇಳಬೇಕು ಅಂತ ಹೋಗ್ತೀರಾ, ಆದರೆ ಆಡತಕ್ಕಂಥ ಮಾತುಗಳು ಯಥೇಚ್ಛವಾಗಿ ಸಂಕಷ್ಟವನ್ನು ತಂದು ಕೊಟ್ಬಿಡುತ್ತೆ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಮಾತನಾಡಬೇಕಾದ್ರೆ ಜಾಗ್ರತೆಯಿಂದ ಮಾತನಾಡಿ. ಯಾರೊಂದಿಗೆ ಎಷ್ಟು ವ್ಯವಹರಿಸಬೇಕೋ ಅಷ್ಟೇ ವ್ಯವಹರಿಸಿದರೆ ಮಾತ್ರ ಈ ವರ್ಷ ಲಾಭ ದ್ವಿಗುಣವಾಗತಕ್ಕಂಥದ್ದು. ಇಲ್ಲದಿದ್ದರೆ ಸಂಕಷ್ಟದಲ್ಲಿ ಸಿಗಾಕೊಳ್ತೀರಾ. ವ್ಯಾಜ್ಯಗಳು, ಮನಸ್ತಾಪ, ಡಿಸ್ಟರ್ಗಳು ನಿಮ್ಮನ್ನು ಯಥೇಚ್ಛವಾಗಿ ಬಾಧಿಸುತ್ತೆ. ಹಾಗೆಯೇ ಆಸ್ತಿ ವ್ಯಾಜ್ಯಗಳು ಕೂಡ ಕಟಕ ರಾಶಿಯವ್ರನ್ನ ಈ ವರ್ಷ ಬಾಧಿಸುತ್ತೆ. ಆಸ್ತಿ ಸಂಬಂಧ ವ್ಯಾಜ್ಯಗಳು ನಿಮ್ಮನ್ನು ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು. ಹಿಂದೆ ಮಾಡಿದ ಒಂದಷ್ಟು ಸಾಲಗಳು ಈ ವರ್ಷ ನಿಮಗೆ ಯಥೇಚ್ಛವಾಗಿ ಸಂಕಷ್ಟವನ್ನು ಕೊಡುತ್ತೆ. ಸ್ವಂತ ಮನೆಯನ್ನೇ ಖಾಲಿ ಮಾಡಿ ಪರಸ್ಥಳದಲ್ಲಿ ವಾಸ ಮಾಡತಕ್ಕಂಥ ಸನ್ನಿವೇಶಗಳು ಬರಬಹುದು. ಇನ್ಯಾರೋ ಮಾಡಿದ ತಪ್ಪಿಗೆ ನೀವು ತಲೆ ಕೊಡತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಜಾಗ್ರತೆ. ಹಿಂದೆ ಏನೋ ಸಾಲ ಮಾಡಿಬಿಟ್ಟಿರ್ತೀರಿ, ತೀರಿಸ್ಕೊಂಡು ಹೋಗ್ತಾ ಇರ್ತೀರಿ, ಆದರೂ ಕೂಡ ಸಡನ್ಲಿ ಬಂದು ಎಲ್ಲವನ್ನೂ ಕೂಡ ಆನ್ ಟೈಮ್ ಕ್ಲಿಯರ್ ಮಾಡಿಬಿಡಪ್ಪ, ಇನ್ನೊಂದು 15 ತಿಂಗಳು ಟೈಮ್ ಕೊಡ್ತೀನಿ ಅಂತೇಳಿ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಈ ಥರ ಕಠಿಣ ಪರಿಸ್ಥಿತಿಗಳು ಕಟಕ ರಾಶಿಯವ್ರನ್ನ ಬಾಧಿಸುತ್ತೆ ವರ್ಷ. ಸ್ವಂತ ಮನೆಯನ್ನೇ ಬಿಟ್ಟು ಬೇರೆ ಕಡೆ ವಾಸ ಮಾಡತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥದ್ದು. ನಾನಾ ರೀತಿಯ ಕಾರಣ ಆಗಿರ್ಬೋದು, ಅಕ್ಕಪಕ್ಕದ ಕಿರಿಕಿರಿ, ಸಾಲಬಾಧೆ, ಅಥವಾ ಮನೆ ಚಿಕ್ಕದಾಗಿದೆ ದೊಡ್ಡ ಮನೆಗೆ ಹೋಗ್ಬೇಕು, ಈ ಥರ ನಾನಾ ಕಾರಣಗಳು ಬರ್ಬೋದು. ಆದರೆ ಸ್ವಂತ ಮನೆಯನ್ನು ಬಿಟ್ಟು ಬೇರೆ ಕಡೆ ವಾಸ ಮಾಡತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದೇ ರೀತಿ ಅಕ್ಟೋಬರ್ 30 ನಂತರ ಗುರು ಸಿಂಹರಾಶಿಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ಉಸಿರಾಡತಕ್ಕಂಥ ಸನ್ನಿವೇಶಗಳು ನಿಮಗೆ ಸೃಷ್ಟಿಯಾಗುತ್ತೆ. ನಾನಾ ರೀತಿಯ ಲಾಭವನ್ನು, ಶುಭವನ್ನು ನೀವು ನೋಡುವಂತರಾಗ್ತೀರ. ಇನ್ನು ಶನೇಶ್ವರ 9ನೇ ಸ್ಥಾನದಲ್ಲಿ ಸ್ಥಿತನಾಗಿರತಕ್ಕಂಥದ್ದು. ದಷ್ಟು ಶುಭವನ್ನು ಕೊಡದೆ ಪರೀಕ್ಷೆಗಳನ್ನು, ನಷ್ಟವನ್ನು ಈ ವರ್ಷ ಕಟಕ ರಾಶಿಯವರಿಗೆ ತಂದು ಕೊಡ್ತಾನೆ. ಪ್ರಮುಖ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಜಾಗ್ರತೆ. ಸ್ವಲ್ಪ ತಂದೆಗೆ ಆಲ್ರೆಡಿ ಆರೋಗ್ಯದ ಸಮಸ್ಯೆ ಇದೆ, ರೋಗ ಭಯಗಳು ಕಾಡಿಸ್ತಾ ಇದೆ ಅಂದರೆ ಸ್ವಲ್ಪ ಜಾಗೃತವಾಗಿ ನೋಡ್ಕೊಳ್ಳಿ ಅವ್ರನ್ನ. ಆರೋಗ್ಯದ ಸಮಸ್ಯೆಗಳು ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು. ಮನೆಯಲ್ಲಿ ಅಶಾಂತಿ, ಕೆಲವು ವಿಚಾರಗಳಿಗೆ ಮನಸ್ತಾಪಗಳು ತಲೆದೂರುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳು ತುಂಬ ನಿಧಾನ, ಮಂದಗತಿಯಿಂದ ಸಾಗತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಅಧಿಕಾರಿಗಳೊಂದಿಗೆ ಸ್ವಲ್ಪ ಘರ್ಷಣೆ ನಡೆಯತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಶತ್ರುತ್ವ ಉಂಟಾಗತಕ್ಕಂಥದ್ದು. ನಿಮ್ಮೊಂದಿಗೆ ಆತ್ಮೀಯರಾಗಿದ್ದವರೇ ನಿಮ್ಮನ್ನು ಶತ್ರುಗಳಾಗಿ ನೋಡತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಎಷ್ಟೇ ಕಷ್ಟಪಟ್ಟರು ದುಡಿದ್ರೂ ಕೂಡ ಕೊನೆಯ ಮೂಮೆಂಟಲ್ಲಿ ಅನ್ನೆಸೆಸರಿ ಖರ್ಚುಗಳನ್ನ ಜಾಸ್ತಿ ಮಾಡಿಕೊಂಡು, ಅಂದರೆ ದುಂದು ವೆಚ್ಚವನ್ನು ಈ ವರ್ಷ ಜಾಸ್ತಿ ಮಾಡ್ತೀರಾ ಕಟಕ ರಾಶಿಯವರು. ಸ್ವಲ್ಪ ಆ ವಿಚಾರವಾಗಿ ಗಮನವನ್ನು ಹರಿಸತಕ್ಕಂಥದ್ದು. ರಾಹು ಮತ್ತು ಕೇತು ಕುಂಭ ಮತ್ತು ಸಿಂಹರಾಶಿ ಸ್ಥಿತನಾಗಿರತಕ್ಕಂಥದ್ದು. 8 ಮತ್ತು 2ನೇ ಸ್ಥಾನ ಖಂಡಿತವಾಗಿಯೂ ಸ್ವಲ್ಪ ಕೆಟ್ಟ ಫಲವನ್ನು ಕೊಡತಕ್ಕಂಥದ್ದು ಇರುತ್ತೆ. ರಾಹು ಮತ್ತು ಕೇತುವಿಂದಲೂ ಕೂಡ ಮನೆಯಲ್ಲಿ ಅಶಾಂತಿ ಆಗಿರ್ಬೋದು, ವೃತ್ತಿಪರ ಯಥೇಚ್ಛವಾಗಿ ತಿರುಗಾಟವಾಗಿರ್ಬೋದು, ಅದರ ಕೆಲಸಗಳನ್ನು ಹುಡುಕೋತಕ್ಕಂಥದ್ದು, ಕೆಲಸಕಾರದಲ್ಲಿ ಅಲ್ಲಾಟವಾಡತಕ್ಕಂಥದ್ದು ಜಾಸ್ತಿ ಬಾಧಿಸುತ್ತೆ. ನರ ಸಂಬಂಧ ಕಾಯಿಲೆಗಳಿಂದ ಯಾರು ಬಳಲ್ತಾ ಇದ್ದರೆ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸಿ. ಆ ಸಮಸ್ಯೆಗಳು ದ್ವಿಗುಣ ಅಂದರೆ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು, 2 ಪಟ್ಟಷ್ಟು ನೋವಾಗತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ. ಹಾಗೆಯೇ ಈ ವರ್ಷ ಅನಿರೀಕ್ಷಿತ ಧನ ನಷ್ಟದಿಂದ ತುಂಬ ರೀತಿಯ ತೊಂದರೆಗಳನ್ನು ಮಧ್ಯಭಾಗದಲ್ಲಿ ಎದುರಿಸುವಂತಾಗುತ್ತೆ. ಅಂದರೆ ಅನಿರೀಕ್ಷಿತ, ನಿರೀಕ್ಷೆನೇ ಇಟ್ಕೊಂಡಿರೋದಿಲ್ಲ, ಈ ವಿಚಾರವಾಗಿ ಲಾಸ್ ಆಗುತ್ತೆ, ಈ ವಿಚಾರವಾಗಿ ಹಣವನ್ನು ಕಳ್ಕೊಳ್ತೀನಿ, ಎಮರ್ಜೆನ್ಸಿ ಥರ ಹಣಕಾಸಿನ ಒಂಥರ ದುಬ್ಬರ ಅಂತ ನೆನ್ಕೊಳ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಿ ಸ್ಟ್ರಕ್ ಆಗ್ತೀನಿ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರೋದಿಲ್ಲ. ಅಂಥ ಸಂಕಷ್ಟವನ್ನು ಕಟಕ ರಾಶಿಯವರು ಈ ವರ್ಷ ಎದುರಿಸ್ತಕ್ಕಂತಹ ಸನ್ನಿವೇಶ ಮಧ್ಯಭಾಗದಲ್ಲಿ ಬರುತ್ತೆ. ವರ್ಷದ ಮಧ್ಯಭಾಗದಲ್ಲಿ ಅಂದ್ಕೊಂಡೇ ಇರೋದಿಲ್ಲ, ಆ ವಿಚಾರವಾಗಿ ಹಣವನ್ನು ಕಳ್ಕೊಳ್ತೀರಾ.
ಈ ವರ್ಷ ಯಾವುದಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ, ಯಾರಿಗಾದ್ರೂ ಸಾಲವನ್ನು ಕೊಡಬೇಕಾದ್ರೆ, ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಬೇಕಾದ್ರೆ, ಐಷಾರಾಮಿ ಮತ್ತು ಕಾಸ್ಟ್ಲಿ ವಸ್ತುಗಳು ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ ಎಲ್ಲ ರೀತಿ ವಿಚಾರಿಸ್ಕೊಂಡು ಯಾವುದೂ ಸಮಸ್ಯೆ ಇಲ್ಲ ಅಂದ ನಂತರವೇ ತೆಗೆದುಕೊಳ್ಳಿ. ದುಡುಕಿನ ನಿರ್ಧಾರಗಳು ನಿಮಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದುಕೊಡುತ್ತೆ. ಹಾಗಾಗಿ ಇಂಥಷ್ಟು ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಿದ್ರೆ ಖಂಡಿತವಾಗಿಯೂ ಈ ವರ್ಷ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಜಾಸ್ತಿ ಪಡೆಯತಕ್ಕಂಥವ್ರು ಆಗ್ತೀರ. ಈ ವರ್ಷ ಕಟಕ ರಾಶಿಯವರು ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ, ಆ ದುರ್ಗೆಯನ ಶಕ್ತಿಯನುಸಾರವಾಗಿ ಭಕ್ತಿಯನುಸಾರವಾಗಿ ಪ್ರತಿನಿತ್ಯವೂ ಕೂಡ ಓಂ ದುರ್ಗಾಯ ನಮಃ ಎಂಬ ಮಂತ್ರವನ್ನು ಜಪವನ್ನು ಮಾಡ್ಕೊಳ್ಳಿ. ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಮಂಗಳವಾರ ಅಥವಾ ಶುಕ್ರವಾರ ಹೆಣ್ಮಕ್ಳು ಹೋಗಿ ನಿಂಬೆಹಣ್ಣು ದೀಪವನ್ನು ಹಚ್ಚತಕ್ಕಂಥದ್ದು, ಅಥವಾ ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ಬರು ಕೂಡ ಅಲ್ಲಿ ಕುಂಕುಮಾರ್ಚನೆ ಮಾಡತಕ್ಕಂಥ ಕುಂಕುಮವನ್ನು ಪ್ರತಿನಿತ್ಯ ಧಾರಣೆ ಮಾಡತಕ್ಕಂಥದ್ದು ತೆಗೆದುಕೊಂಡು ಬಂದು ಈ ಥರ ಭಗವತಿ ಆರಾಧನೆಯನ್ನು ಮಾಡಿ ಖಂಡಿತ ಭಗವತಿ ರಕ್ಷಾಕವಚವಾಗಿದ್ದು ನಿಮಗೆಲ್ಲ ರೀತಿಯ ಅಭಿವೃದ್ಧಿಗಳನ್ನು ಹಾಗೂ ಎಲ್ಲ ರೀತಿಯ ಅಭಿಲಾಷೆಗಳನ್ನು ಈಡೇರಿಸಿಕೊಡುವಂತಲಾಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಸಂಚಿಕೆ ತುಂಬ ವಿಶೇಷವಾಗಿರತಕ್ಕಂಥದ್ದು, ಸಿಂಹರಾಶಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಚಿಕೆ. ಸಿಂಹರಾಶಿಯವರಿಗೆ ಶನೀಶ್ವರನ ಕಾಟಗಳು ಸಾಕಾಗ್ಬಿಟ್ಟಿದೆ ಒಂದು ವರ್ಷದಿಂದ. ಜನರ ವಿರೋಧ, ಪರಸ್ಥಳವಾಸ, ಕೊಂಚ ನೆಮ್ಮದಿಯ ವಿಚಾರದಲ್ಲಿ ಏರುಪೇರು, ಜೀವನವೇ ಸಾಕಾಗ್ಬಿಟ್ಟಿದೆ. ಇನ್ನು ಗುರುಬಲ ಬರುತ್ತಂತಪ್ಪ ಅಂತ ಕೆಲವರು ತುಂಬ ಜನ ಅಂದ್ಕೊಳ್ತಾ ಇರ್ತೀರ. ಬರತಕ್ಕಂಥ ಗುರು ರಾಜಯೋಗವನ್ನು ತಂದುಕೊಡ್ತಾನೆ. ಶನೀಶ್ವರನ ಬಾಧೆ ದೂರವಾಗತ್ತಾ? ಇವೆಲ್ಲ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.